ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಬೆಚ್ಚಿ ಬೀಳಿಸುವ ಪ್ರಪೋಸಲ್ ಟ್ರ್ಯಾಪ್ ಕೊಲೆ ಪ್ರಕರಣದ ತ್ವರಿತ ಸಾರಾಂಶ ಇಲ್ಲಿದೆ. ಮೊಬೈಲ್ ಸ್ಟೋರ್ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದ 27 ವರ್ಷದ ಕಿರಣ್ ಹಾಗೂ ಆತನ ಪ್ರೇಯಸಿಯ 1 ವರ್ಷದ ಪ್ರೇಮ ಸಂಬಂಧ ನಂಬಿಕೆಯ ದುರ್ಬಳಕೆಯಿಂದ ಹೇಗೆ ಭೀಕರವಾಗಿ ಅಂತ್ಯವಾಯಿತು ಅಂತ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ವಂಚನೆಯ ಬಲೆ. ಏಪ್ರಿಲ್ 2026ರಲ್ಲಿ ಆಕೆ ತನ್ನ ಪ್ರಿಯಕರ ಕಿರಣ್ನನ್ನ ವಿದೇಶಿ ಶೈಲಿಯ ಪ್ರಪೋಸಲ್ ನೆಪದಲ್ಲಿ ಬ್ಯಾಡ್ರಹಳ್ಳಿಯ ತನ್ನ ಮನೆಗೆ ಒಂಟಿಯಾಗಿ ಕರೆಸ್ಕೊಳ್ತಾಳೆ. ನೀವೇ ಯೋಚನೆ ಮಾಡಿ, ಕುರ್ಚಿಗೆ ಕಟ್ಟಿ ಹಾಕಿ ಕಣ್ಣು ಕಟ್ಟದಾಗ ಒಬ್ಬ ವ್ಯಕ್ತಿ ಸುಮ್ನೆ ಹೇಗೊಪ್ಕೊಳ್ತಾನೆ? ಮ್ಯಾಜಿಕ್ ಶೋನಲ್ಲಿ ಬರೋ ಸ್ವಯಂ ಸೇವಕನ ತರ ಆತ ಪ್ರೀತಿಯ ಕುರುಡು ನಂಬಿಕೆಯಿಂದ ಎಲ್ಲದಕ್ಕೂ ಒಪ್ಪಿಕೊಂಡ. ಆದ್ರೆ ಆಕೆ ಆತನ ಮೇಲೆ ದಹನಕಾರಿ ದ್ರವ ಸುರಿದು ಜೀವಂತವಾಗಿ ಸುಟ್ಟು ಹಾಕಿಡ್ಲು. ಎರಡನೇದಾಗಿ ಆಘಾತಕಾರಿ ಡಿಜಿಟಲ್ ಸಾಕ್ಷ್ಯ. ಆಕೆ ತನ್ನ ಫೋನ್ನಲ್ಲಿ ಕಿರಣ್ನ ಅಂತಿಮ ಕ್ಷಣಗಳನ್ನ ರೆಕಾರ್ಡ್ ಮಾಡಿದ್ದಾಳೆ. ತನ್ನದೇ ಅಪರಾಧವನ್ನ ದಾಖಲಿಸಿಕೊಳ್ಳುವ ಮನಸ್ಥಿತಿ ಎಂತದ್ದಲ್ಮಾ? ಇದು ಕೇವಲ ಪೊಲೀಸರಿಗೆ ಆಕೆಯನ್ನು ತ್ವರಿತವಾಗಿ ಬಂಧಿಸಲು ಪ್ರಮುಖ ಸಾಕ್ಷಿ ಮಾತ್ರ ಆಗ್ಲಿಲ್ಲ, ಬದಲಾಗಿ ಆಕೆಯ ವಿಕೃತ ಮನಸ್ಥಿತಿಯ ಒಂದು ಕ್ರೂರ ಟ್ರೋಫಿ ಅಂತಾನೆ ಹೇಳಬಹುದು. ಕೊನೆಯದಾಗಿ ಇದರ ಹಿಂದಿನ ಉದ್ದೇಶ ನೋಡಿ, ಇದು ಯಾವುದೋ ಹಠಾತ್ ಕೋಪದಿಂದ ಆದ ಕೊಲೆ ಅಲ್ಲ. ಕಿರಣ್ ತನ್ನನ್ನ ನಿರ್ಲಕ್ಷಿಸ್ತಿದ್ದ ಹಾಗೂ ಮದುವೆಗೆ ನಿರಾಕರಿಸ್ತಿದ್ದ ಅನ್ನೋ ಹತಾಶೆಯಿಂದ ಪ್ರಪೋಸಲ್ ಅನ್ನೋ ಅಸ್ತ್ರವನ್ನ ಬಳಸಿ ಆಕೆ ಹೆಣೆದ ಪಕ್ಕ ಪೂರ್ವನಿಯೋಜಿತ ಸೇಡಿನ ತಂತ್ರವಿದು. ಇದು ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಖಂಡಿತ ಅಲ್ಲ, ಕೇವಲ ತಿರಸ್ಕಾರದಿಂದ ಹುಟ್ಟಿದ ವ್ಯವಸ್ಥಿತ ಕ್ರೌರ್ಯ ಅಷ್ಟೇ. ಒಂದು ನಕಲಿ ರೊಮ್ಯಾಂಟಿಕ್ ಪ್ರಪೋಸಲ್ ಪ್ರೀತಿಯ ಕುರುಡು ನಂಬಿಕೆಯ ಲಾಭ ಪಡೆದು ಇಷ್ಟು ಮಾರಣಾಂತಿಕ ಸೇಡಿನ ಅಸ್ತ್ರವಾಗಿ ಬದಲಾಗಿರೋದು ನಿಜಕ್ಕೂ ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ.